ಕಾರ್ಯಕ್ರಮ ಯಾರಿದ್ರೆ ಬರ್ತಾರೆ, ಅವರು ಕಾರ್ಯಕ್ರಮ ಏನಿದ್ರೆ ಬರ್ತಾರೆ, ಇಂಪಾರ್ಟೆಂಟ್ ಇದ್ರೆ ಬರ್ತಾರೆ. ಸೊ 2-3 ಸಭೆ ಡೆಲ್ಲಿಯಲ್ಲಿ ಆಯ್ತಲ್ಲ, ಹೀಗಾಗಿ ಇಲ್ಲಿ ಬಂದಿಲ್ಲ, ಅವ್ರು ಅಲ್ಲೇ ಮಾಡಿದ್ದಾರೆ. ಇಲ್ಲಿ ಆಗ್ಬೇಕಾದ ಸಭೆ ಬೆಂಗಳೂರಲ್ಲಿ ಆಗ್ಬೇಕಾದ ಸಭೆ ಡೆಲ್ಲಿಯಲ್ಲಿ ಆಯ್ತಲ್ಲ, ಹೀಗಾಗಿ ಅಲ್ಲೇ ಮಾಡಿದ್ರೆ ಹೀಗಾಗಿ ಬರ್ಲಿಕ್ಕೆ ಆಗಿಲ್ಲ. ಬರ್ಬೋದು, ಬರ್ಲಿಕ್ಕೆ ನಾವು ಮುಸ್ತರಿಗಳದಾರ, ಬಂದೇ ಬರ್ತಾರೆ. ಸಭೆಗಳು ಮಾಡ್ತಾರೆ ಡೆಲ್ಲಿಯಾಗ, ಸುಮಾರು ತಿಂಗಳಿಗೆ ಒಂದು ಸಭೆ ಮಾಡಿದ್ದಾರೆ. ಓಕೆ ಸರ್. ಗೊತ್ತಿಲ್ಲ ಅದಕ್ಕೆ ಅಂತ, ನೋಡೋಣ, ಬಂದಾಗ ಚರ್ಚೆ ಮಾಡ್ತೀವಿ. ಏನು ವಿಷಯ ಗೊತ್ತಿಲ್ಲ, ಬಂದಾಗ ಚರ್ಚೆ ಮಾಡ್ತೀವಿ. ಸಿಕ್ಕಾಪಟ್ಟೆ ವಿವಾದ ಆಗ್ತಾ ಇದೆ ಸರ್. ಸರ್ಕಾರ ಅಷ್ಟು ತರಾತುರಿಯಲ್ಲಿ ಆಕ್ಷನ್ ಆಗ್ತಾ ಇದೆ ಸರ್. ತಮ್ಮ ಜಿಲ್ಲೆಯಲ್ಲಿ ನೆರೆ ಬಂದಿದ್ದು ಮನೆಗಳಿಂದ ಕಟ್ಟಕ್ಕಾಗಿಲ್ಲ ಅನ್ನೋದು ಆಕ್ರೋಶಗಳಿದ್ದಾವೆ. ಬಂದಾಗಲೇ 5 ವರ್ಷ ಆಗೋಯ್ತು ನೆರೆ ಬಂದು, ಅವು ಮನೆಗಳಿಂದ ಕಂಪ್ಲೀಟ್ ಆಗಿಲ್ಲ ಅನ್ನೋದು. ನೋಡೋಣ, ಸರ್ಕಾರ ಇನ್ನೂ ನೆರೆ ತಗೋಬೇಕ್ರಿ. ಈಗ ಚರ್ಚೆ ಹಂತದಲ್ಲಿದೆ. ಇನ್ನು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ, ಅವ್ರು ಯಾವ ರೀತಿ ಡಿಸಿಷನ್ ತಗೋತಾರೆ ಅದ್ರ ಮ್ಯಾಗ್ರು ಇನ್ನೂ ಚರ್ಚೆಯಲ್ಲಿದೆ. ಇನ್ನೂ ಕೊಡಬೇಕು ಕೊಡಬಾರ್ದು, ಎಷ್ಟು ಕೊಡಬೇಕು, ಯಾರಿಗೆ ಕೊಡಬೇಕಂತ ಚರ್ಚೆಯಲ್ಲಿದೆ. ನೋಡ್ಬೇಕು ಅದು. ಅದೆಲ್ಲ ಯಾರು ಎಲಿಜಿಬಲ್ ಇದ್ದಾರೆ ಮಾತ್ರ, ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ. ಗೊತ್ತಿಲ್ಲ, ಬಂದ್ರೆ ಬರ್ಬೋದು, ನನಗೆ ಗೊತ್ತಿಲ್ಲ. ಬಂದ್ರೆ ಚರ್ಚೆ ಮಾಡ್ಬೇಕು ಅಷ್ಟೇ. ಮುಸ್ಲಿಂಗೆ ಎಲ್ಲೇ ಅನ್ಯಾಯ ಆದ್ರೂ ಕೂಡ ನಾನು ಧ್ವನಿ ಎತ್ತೇನೆ ಅನ್ನೋ ಗಡಿ ಭಾಷೆ ಅದೆಲ್ಲವೂ ಕೂಡ ನಮಗೆ ಸಂಬಂಧಗಳಿಲ್ಲ. ಅದು ಅವ್ರ ವರ್ಷ ಅದು ನಮ್ಗೆ ಕೇರಳಕ್ಕೆ ಸಂಬಂಧಪಟ್ಟದ್ದು. ಅದು ಅಲ್ಲ, ಅವ್ರು ಹೇಳಿದ ಅದೇ ಅವರ ಸ್ಟೇಟ್ ಅಲ್ಲ, ಅವ್ರ ರಾಜ್ಯದವ್ರು. ಅವರು ಈಗೇನು 200 ಜನ ಏನು ಹೇಳ್ತೀರ, ಅವರು ಆ ರಾಜ್ಯಕ್ಕೆ ಸಂಬಂಧಪಟ್ಟರಿಂದ ಬಹುಶಃ ಅವ್ರ ಥರ ಮುಸ್ಲಿಂ ಆಗಿದ್ರು ಧ್ವನಿ ಎತ್ತಿರು, ಅಥವಾ ಬೇರೆ ಯಾರೇ ಇದ್ರು ಕೂಡ. ಹಿಂದೆ ಒಂದು ಯಾವಾಗ ಕೇರಳ ಗಲಾಟೆ ಆಗಿತ್ತು 1-2 ಸಾರಿ, ಅವಾಗ ಕೂಡ ಆ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿದ್ರು. ಅದು ಬೇರೆ ಯಾವುದೋ 1-2-3 ವಿಷಯ ಬಂದಿತ್ತು ಕೇರಳದ್ದು. ಸೊ ಆ ರೀತಿ ಬಂದಾಗ ಮಾಡ್ತಾರೆ. ಅವ್ರವ್ರ ರಾಜ್ಯದಾಗ ನಾವು ಈ ಗೋವಾದಾಗ ಏನಾದ್ರು ನಾವು ಭಾಗವಹಿಸ್ತೀವಿ, ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ ಏನಾದ್ರು ನಾವು ಭಾಗವಹಿಸ್ತೀವಿ, ತಮಿಳ್ನಾಡಾಗ ಏನಾದ್ರು ನಾವು ಭಾಗವಹಿಸ್ತೀವಿ. ಆ ರೀತಿ ಅವರ ರಾಜ್ಯ ಹಿತ ಕಾಯ್ತಾರೆ. ಅದರಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳು ಅಂತ ಹೇಳೋಕ್ಕಾಗಲ್ಲ, ಅವ್ರ ರಾಜ್ಯದ ಜನ ಅಂತ ಅಷ್ಟೇ ಹೇಳಬೇಕಾಗುತ್ತೆ. ಅಲ್ಲಿ ತನಕ ಸರ್ಕಾರ ಕಾನೂನಾತ್ಮಕವಾಗಿ ತೆರವು ಮಾಡಿದ್ದೀವಿ, ಅಕ್ರಮ ಕಟ್ಟಿದ್ರು ತೆರವು ಮಾಡಿದ್ವಿ. ಕೆ.ಸಿ. ವೇಣುಗೋಪಾಲ್ ಎಂಟ್ರಿ ಆಗ್ತಿದ್ದಂಗೆ ಅವ್ರಿಗೆ ಮನೆ ಕೂಡ ತೀರ್ಮಾನ ಮಾಡಿದ್ರು. ಇನ್ನೂ ಆಗಿಲ್ಲ, ಇನ್ನೂ ಕೊಟ್ಟಿವಿ, ಇಲ್ಲಿ ಕೊಟ್ಟು ಚರ್ಚೆ ಆಗಬೇಕು. ಇನ್ನೂ ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು? 200 ಜನಕ್ಕೆ ಜಾಗ ಹುಡುಕ್ಬೇಕು ಅವ್ರಿಗೆ. ಎಲ್ಲ ಸಮಸ್ಯೆ ಇದೆ. ನಾವು ಹೇಳಿರ್ತೀವಿ, ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡ್ಲಿಕ್ಕೆ ಕಷ್ಟ, ಸಮಸ್ಯೆ ಇದೆ. ಆದರೂ ಅವರಿದ್ರೆ ಹೇಳಿದಲ್ಲ, ಅವರಿದ್ರೆ ಎಲಿಜಿಬಿಲಿಟಿ ಇದ್ರೆ ಕೊಟ್ಟೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ.